ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಮನೆಗೆ ಗೀತಮ್ಮ ಬಂದಿತ್ತು. ಸೊ ಹುಡುಗರಿಗೆಲ್ಲ ಇವತ್ತು ಬಟ್ಟೆ ಕೊಡ್ಸೋಣ ಅಂತ ಹೇಳಿ ಚಿಕ್ಕಪೇಟೆಗೆ ಬಂದಿದ್ದೀವಿ. ಒಂದು ಒಳ್ಳೆ ಶಾಪ್ ಕೂಡ ಸಿಕ್ತು. ಅವ್ರ ಹತ್ರ ಬ್ಯೂಟಿಫುಲ್ ಕಲೆಕ್ಷನ್ಸ್ ಕೂಡ ಇತ್ತು. ಹುಡುಗರಿಗೆಲ್ಲ ಮೊದಲು ಸೆಲೆಕ್ಟ್ ಮಾಡ್ಕೊಂಬಿಡೋಣ, ಆಮೇಲೆ ಮಿಕ್ಕಿದ್ದು ನಮಗೆ ನೋಡ್ಕೊಳ್ಳೋಣ ಅಂತ ಹೇಳಿ ಮೊದಲನೇದಾಗಿ ಹುಡುಗರಿಗೆ ಬಟ್ಟೆ ತೊಗೊಳ್ತಾ ಇದ್ದೀವಿ. ಜಾನಗೆ ಹೆಂಗೋ ಒಂದು ಸೆಲೆಕ್ಟ್ ಆಯಿತು. ಸೊ ಇವಾಗ ಮೋಹಿತ್ಗೆ ಮತ್ತು ನಮ್ಮ ಪಾಪುಗೆ ಎಲ್ಲ ಸೆಲೆಕ್ಟ್ ಮಾಡ್ತಾಯಿದ್ದೀವಿ. ತುಂಬ 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 ಚೆನ್ನಾಗಿತ್ತು ಕಲೆಕ್ಷನ್ಸ್ ಇವ್ರ ಹತ್ರ, ಮಕ್ಕಳು ಕಲೆಕ್ಷನ್ಸು. ಹಾಗೆ ಅಫೋರ್ಡಬಲ್ ಪ್ರೈಸಲ್ಲೂ ಕೂಡ ಮಾಡಿಕೊಟ್ರು. ಪೇಟೆಯಲ್ಲಿ ತುಂಬ ಶಾಪ್ಸ್ ಇರೋದ್ರಿಂದ ಯಾವ ಅಂಗಡಿಗೆ ಹೋಗಬೇಕು ಅಂತಲೇ ಗೊತ್ತಾಗೋದಿಲ್ಲ. ಈ ಸತಿ ಈ ಅಂಗಡಿಗೆ ಹೋಗಿರ್ತೀವಿ, ನೆಕ್ಸ್ಟ್ ಟೈಮ್ ಆ ಅಂಗಡಿ ಎಲ್ಲಿ ಹೋಗಿದ್ವಿ ಅಂತಲೂ ನೆನಪು ಕೂಡ ಇರೋಲ್ಲ. ಸೊ ಲಾಸ್ಟ್ ಟೈಮ್ ನನ್ನ ಮೈದನ್ ಮದುವೆಲಿ ಬುಜ್ಜಿಗೊಂದು ಸೂಟ್ ಸೆಲೆಕ್ಟ್ ಮಾಡಿದ್ವಿ. ಸೊ ಆ ಶಾಪ್ ಕೂಡ ಚೆನ್ನಾಗಿತ್ತು. ಆ ಶಾಪ್ ಹುಡುಕಿ ಸಾಕಾಯಿತು, ಎಲ್ಲಿ ಅಂತಲೇ ಗೊತ್ತಾಗಲಿಲ್ಲ. ನಮ್ಮ ಬುಜ್ಜಿನೂ ಸೂಟು ಟ್ರೈ ಮಾಡ್ತಾ ಇದ್ದಾನೆ, ಆದರೆ ಅವತ್ತಿಗೆ ಹಾಕೊತಾನೋ ಇಲ್ವೋ ನನಗೂ ಗೊತ್ತಿಲ್ಲ. ಸೊ ನಮ್ಮ ಪವಿ ಮದುವೆಲೂ ಹಂಗೆ ಆಯಿತು, ಅವನು ಹಾಕ್ಕೊಳ್ಳೇ ಇಲ್ಲ ಸೂಟನ್ನ. ಸೊ ಅವಾಗ ಸ್ವಲ್ಪ ಬೇಜಾರಾಗುತ್ತೆ ಅಷ್ಟು ಕಲೆಕ್ಷನ್ಸ್ ನೋಡಿ. ಸೊ ಅದಾದಮೇಲೆ ಹುಡುಗರದೆಲ್ಲ ಸೆಲೆಕ್ಟ್ ಆಯಿತು. ಇವಾಗ ನೆಕ್ಸ್ಟು ಪ್ರಿಯಂಗೆ ಡ್ರೆಸ್ಗಳನ್ನ ನೋಡೋಣ ಅಂತ ಬಂದ್ವಿ. ಮಿಲಾನ್ ಫ್ಯಾಷನ್ಗೆ ಬಂದ್ವಿ. ಇವ್ರ ಹತ್ರ ಲೆಹೆಂಗಾಸು, ಲಂಗ ದಾವಣಿ, ಟ್ರೆಡಿಷ್ನಲ್ ವೇರು ತುಂಬ ಚೆನ್ನಾಗಿದೆ. ಸೊ ನೀವು ಕೂಡ ಬಂದು ಟ್ರೈ ಮಾಡಿ. ಡ್ರೆಸ್ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದಾಯಿತು. ಅದಾದಮೇಲೆ ಗೀತಮ್ಮವ್ರನ್ನ ಹಾಗೆ ಮೆಟ್ರೋದಲ್ಲಿ ಕಳಿಸ್ಬಿಟ್ವಿ, ಅವರು ಓಡಾಡೋದಕ್ಕಾಗೋದಿಲ್ಲ ಅಂತ ಹೇಳಿ. ಅದಾದಮೇಲೆ ನಮಗೆ ಡ್ರೆಸ್ ಮ್ಯಾಚಿಂಗಾಗಿ ಜುವೆಲ್ಸ್ ಹುಡುಕ್ತಾ ಇದ್ವಿ. ಬೆಸ್ಟ್ ಅಂಗಡಿನೇ ಸಿಕ್ತು ನನಗಂತೂ. ಸೊ ಅವ್ರ ಹತ್ರ ಕಲೆಕ್ಷನ್ಸ್ ಕೂಡ ಚೆನ್ನಾಗಿದೆ. ಆ್ಯಂಡ್ 1 ಗ್ರಾಮ್ ಗೋಲ್ಡ್ ಆಗಿರ್ಬೋದು, ಸ್ಟೋನ್ ಜ್ಯುವೆಲ್ರಿ ಆಗಿರ್ಬೋದು, ತುಂಬ ಚೆನ್ನಾಗಿತ್ತು. ಅಫೋರ್ಡಬಲ್ ಪ್ರೈಸಲ್ಲೂ ಕೂಡ ಮಾಡಿಕೊಟ್ರು. ಆ್ಯಂಡ್ 3 ಜನನೂ ಇಲ್ಲೇ ಬೈ ಮಾಡ್ಕೊಂಡ್ವಿ. ಅಷ್ಟು ಚೆನ್ನಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.